ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಚಿಕನ್ ಕಬಾಬು ಮತ್ತು ಜಾಮೂನ್ ಮಾಡೋದನ್ನು, ಚಿಕನ್ ಸಾರು ಮಾಡೋದನ್ನು ತೋರಿಸ್ತಿದ್ದೀನಿ. ಮತ್ತು ನೋಡಿ, ಇವಾಗ ಮೊದಲಿಗೆ ಕಬಾಬ್ ಮಾಡೋದಕ್ಕೆ ಹೇಗೆ ಅಂತ ಮನೆಯಲ್ಲೇ ಎಲ್ಲ ಮನೆ ಮಸಾಲೆ ಮಾಡೋದಕ್ಕೆ ನೋಡಿ, ಸ್ವಲ್ಪ ಒಂದು ಅರ್ಧ ಹಿಡಿ ಕೊತ್ತಂಬರಿ ಹಾಕಿದ್ದೀನಿ, ಅರ್ಧ ಹಿಡಿ ಪುದೀನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ, ಒಂದು 20 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 1 ಇಂಚಿನಷ್ಟು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪನೇ ಹಾಕಿದ್ದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ, 6 ಲವಂಗ ಹಾಕ್ಕೊಂಡಿದ್ದೀನಿ, 1 ಇಂಚಿನಷ್ಟು ಚಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ. ಚಕ್ಕೆ ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಇವಾಗ ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನೊಂದು ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕ್ಕೊಂಡಿದ್ದಾದಮೇಲೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿನ ಹಾಕಿದ್ಮೇಲೆ ಒಂದು ದೊಡ್ಡ ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ, ರಸನ ಹಾಕಿದ್ದೀನಿ. ರಸ ಹಾಕಿದ್ಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ ಇದನ್ನು ನೈಸಾಗಿ ರುಬ್ಕೊಂಬಂದ್ಬಿಡೋಣ. ಇವಾಗ ನೈಸಾಗಿ ರುಬ್ಬಿ ಆಗಿದೆ ನೋಡಿ, ಕಲರ್ ಈ ಥರ ಇದೆ, ನೈಸಾಗಿ ರುಬ್ಬಿ ಆಗಿದೆ. ಇವಾಗ ನಾನು ಇದಕ್ಕೆ 1 kg ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕನನ್ನು ನಾನು ಚಿಕ್ಕ ಚಿಕ್ಕ ಪೀಸಾಗೆ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಬಿಡೋಣ. 3-4 ಸರಿ ತೊಳ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಅಚ್ಚ ಖಾರದ ಪುಡಿ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟು 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ, 3 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ಮೇಲೆ 1-2 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಬೈಂಡಿಂಗೋಸ್ಕರ. ಮೈದಾ ಹಿಟ್ಟು 2 ಸ್ಪೂನ್ ಹಾಕಿದಾದಮೇಲೆ ನೋಡಿ, ಇವಾಗ ಇದಕ್ಕೆ ನಾನು ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ, 1-2 ಸ್ಪೂನಷ್ಟು. 1 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮೊಟ್ಟೆ ಹಾಕ್ಕೊಂಡು ಇವಾಗ ಇದಕ್ಕೆ ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಂಬಿಡೋಣ. ರುಬ್ಬಿರೋ ಮಸಾಲೆ ಎಲ್ಲ ಇದಕ್ಕೆ ಸೇರಿಸ್ಕೊಂಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ, ಇದರಲ್ಲೇ ನೀರು, ಚಿಕನಲ್ಲಿ ನೀರಿರುತ್ತೆ, ಮಸಾಲೆಯಲ್ಲೂ ಇರುತ್ತೆ. ಹಾಗಾಗಿ ನೀರು ಹಾಕ್ತೇನೆ ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕಾಗಿದೆ. ಇದಕ್ಕೆ ನಾನು 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ನಾವು ಹೀಗೆ ಹಾಕಬೇಕಾದ್ರೆ ನಮಗೆ ಕಣ್ಣಿಗೂ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಎಣ್ಣೆನೂ ನಮಗೆ ಕಲರಾಗಿ ಬರೋದಿಲ್ಲ, ನೀಟಾಗಿ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಚಿಕನ್ಗೆಲ್ಲ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡಿ ನಾವು 1-2 ಅವರು ಫ್ರಿಡ್ಜಲ್ಲಿ ಇಟ್ಕೊಂಬಿಡೋಣ. ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ. ಫ್ರಿಡ್ಜಲ್ಲಿ ಇಟ್ಕೊಂಡು ನಾವು ಮಾಡಿದಾಗ ನಮಗೆ ಚಿಕನ್ನು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಕಬಾಬು ನೋಡಿ. ಇದಕ್ಕೆ ನಾನು ಇವಾಗ 2 ಸ್ಪೂನು, 3 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರನ್ನ ಉದುರಿಸಿ ಇಡ್ತಾಯಿದ್ದೀನಿ. ಯಾಕಂದರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಕಾರ್ನ್ಫ್ಲೋರ್ ಹೀರ್ಕೊಂಬಿಡುತ್ತೆ. ಇಟ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಡೋಣ. ಫ್ರಿಡ್ಜಲ್ಲಿ ಇಟ್ಟಾದಮೇಲೆ ಮುಚ್ಚಳ ತೆಗೆದು ಓಪನ್ ಮಾಡ್ಕೊಳ್ಳೋಣ. ನಾನು ಅಷ್ಟೊತ್ತಿಗೆ ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಚಿಕನ್ ಸಾರಿಗೆ ಮಸಾಲೆ ಎಲ್ಲ ಏನು ಹಾಕಿದೆ ಅಂತ ಗೊತ್ತಿರುತ್ತಲ್ವ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. 2 ಗಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, 2 ಟೊಮೆಟೊ, 2 ಮೀಡಿಯಮ್ ಸೈಜಿನ ಟೊಮೆಟೊ, 1 6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ 1 ಇಂಚಿನಷ್ಟು ಚಕ್ಕೆ, 1 6 ಲವಂಗ, ಒಂದು 10 ಕಾಳಷ್ಟು ಕಾಳು ಮೆಣಸು, ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳು, ಮತ್ತು ಒಂದು ಅರ್ಧ ಹೋಳಿನಷ್ಟು ತೆಂಗಿನಕಾಯಿ, ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು ನಾನು ಕಡಲೆಪಪ್ಪನ್ನ ಹಾಕ್ಕೊಂಡಿದ್ದೀನಿ. ಕಡಲೆಪಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಹುರ್ಕೊಳ್ಳೋಣ. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಚೆನ್ನಾಗಿ ನಾವು ತಿರುಗಿಸ್ಕೊಳ್ಳೋಣ. ಇದು ಚಿಕನ್ ಸಾರು ಇರುವಷ್ಟಲ್ಲ, ಹಂಗಾಗಿ ನಾನು ಎಲ್ಲನೂ ಬಿಡಿ ಬಿಡಿಯಾಗಿ ತೋರಿಸಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಹಾಕಿ ಇವಾಗ ಮಾಡ್ತಿದ್ವಿ. ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಇಟ್ಟು ನಾವು ಸ್ಟವ್ ತಣ್ಣಗಾಗಕ್ಕೆ ಬಿಟ್ಟು ಮಿಕ್ಸಿ ರುಬ್ಕೊಂಬಂದ್ಬಿಡೋಣ. ರುಬ್ಕೊಂಬಂದ್ಮೇಲೆ ಇವಾಗ ನೋಡಿ, ಸಾರಿಗೆ ನಾನು ಇವಾಗ ಚಿಕನ್ ಸಾರಿಗೆ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ವೀಡಿಯೋ ಸ್ವಲ್ಪ ಅರ್ಧಂಬರ್ಧ ಬಂದಿದೆ, ಒಂದು ಸ್ವಲ್ಪ ಇದಾಗಿದೆ ಎಡಿಟಿಂಗ್ ಮಾಡ್ಬೇಕಾರೆ ನೋಡಿ. ಇವಾಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚಿಕನನ್ನು ನಾನು 1 kg ಚಿಕನ್ನು ಕಬಾಬ್ಗೆ ಹಾಕಿದ್ದೀನಿ. 1 kg ಚಿಕನ್ನ ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾರಿಗೆ ಹಾಕ್ಕೊಂಡು ನಾನು ಮೂಳೆ ಇರೋದೆಲ್ಲ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ಕಬಾಬ್ಗೆ. ಇದಕ್ಕೆ ಮೂಳೆ ಇರೋದೆಲ್ಲ ಸ್ವಲ್ಪ ನಾನು ಸಾರಿಗೆ ಜಾಸ್ತಿನೇ ಹಾಕಿದ್ದೀನಿ ನೋಡಿ. ಇವಾಗ ಮಸಾಲೆ ಎಲ್ಲ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡೋಣ ನೋಡಿ. ಎಲ್ಲ ನೀರು ಬಿಟ್ಕೊಂಡಿದೆ ಚಿಕನ್ನೆಲ್ಲ ನೀರು ಬಿಟ್ಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ. ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ನಾವು ಇವಾಗ ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಉಪ್ಪು ಹಾಕಿ ತಿರುಗಿಸ್ಕೊಂಬಿಟ್ಟು ಮಸಾಲೆನ ಹಾಕ್ಬಿಟ್ಟು ನಾವು ಚೆನ್ನಾಗಿ ಒಂದು 20 ನಿಮಿಷ ನಾವು ಕುದಿಯೋಕ್ಕೆ ಬಿಟ್ಟರೆ ಚಿಕನ್ ಸಾರು ರೆಡಿ ಆಗಿಬಿಡುತ್ತೆ
ಮತ್ತು ಹಾಗೆ ನಾನು ಜಾಮೂನ್ ಕೂಡ ಮಾಡಿದ್ದೀನಿ. ಧನಿಯಾ ಪುಡಿನ ಒಂದು 4 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ. ಆವಾಗ ಹಾಕಿರಲಿಲ್ಲ, ಹಂಗಾಗಿ ಇವಾಗ ಧನಿಯಾ ಪುಡಿ ಹಾಕಿದ್ದೀನಿ. ಮನೆಯಲ್ಲೇ ಮಾಡಿರೋಂಥ ಮಸಾಲೆ ಪುಡಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾವು ತಿರುಗಿಸ್ಬಿಟ್ಟು ರುಬ್ಬಿರೋಂಥ ಮಸಾಲೆನ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ತಿರುಗಿಸ್ಬಿಟ್ಟು ನಾವು ಇವಾಗ ಇದಕ್ಕೆ ಮಸಾಲೆನ ಹಾಕ್ಬಿಟ್ಟು ಮಾಡ್ಕೊಳ್ಳೋಣ. ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ತಿರುಗಿಸ್ಕೊಂಡು ಇವಾಗ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ಅಂತೇಳಿ ನಾನು ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಕಲರ್ಗೋಸ್ಕರ. ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ನಾವು ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಟ್ಟಾಗಿದೆ ನೋಡಿ. ಇವಾಗ ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಸೇರಿಸ್ಕೊಂಡು ನಾವು ಉಪ್ಪು ಹಾಕಿದ್ದೀವಲ್ಲ, ಲಿಡ್ ಕ್ಲೋಸ್ ನೀರು ಹಾಕಿ, ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 10-20 ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಚಿಕನ್ ಬೇಗನೆ ಬೆಂದ್ಬಿಡುತ್ತೆ. ನಮ್ಮ ಮನೇಲಿ ರೆಡ್ ಕಲರ್ ಬೇಕು ಅಂದರೂ ಅದಕ್ಕೋಸ್ಕರ ನಾನು ಸ್ವಲ್ಪ ಖಾರದ ಪುಡಿ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೆ. ಹಾಗಾಗಿ ಹಸಿರು ಕಲರ್ ಬೇಡ ಅಂದರು ಅಂಥೇಳಿ ನಾನು ಕಲರ್ ಬರೋದಕ್ಕೋಸ್ಕರ ಚಿಕನ್ ಸಾರಿಗೆ ಈ ಥರ ಹಾಕಿದ್ದೀನಿ. ಮತ್ತು ನೋಡಿ ನಮ್ಮದು ಇನ್ನೂ 3 ಚಾನಲ್ ಇದೆ. ಇಂದ್ರಾಣಿ ವ್ಲಾಗ್ಸ್ ಒಂದು, ಇಂದ್ರಾಣಿ ವ್ಲಾಗ್ಸ್ ಒಂದು, ಮತ್ತು ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ ಇದೆ. ಈ 3 ಚಾನಲ್ಗೂ ನೀವು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ ಎಲ್ಲ ಎಲ್ಲಿದ್ದೀರಾ, ಮತ್ತು ನಮ್ಮ ಜ್ಞಾಪಿಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಮತ್ತು ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನೋಡಿ ಇವಾಗ ಜಾಮೂನ್ ಮಿಕ್ಸ್ ಮಾಡೋದೆಲ್ಲ ತೋರಿಸಿಲ್ಲ. ನಾನು ಜಾಮೂನ್ ಮಾಡಬೇಕು ಅನ್ನಿಸ್ತು. ನಮಗೆ ಮನೇಲಿ ನೆಂಟರು ಬಂದಿದ್ರು, ಹಂಗಾಗಿ ಮಾಡಿದ್ದೀನಿ. ಈ ವಿಡಿಯೋ ಬಂದು 1 ತಿಂಗಳ ಹಿಂದೆ ಮಾಡಿರೋ ವಿಡಿಯೋ. ನಾನು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಮನೆ ಶಿಫ್ಟಿಂಗ್ ಇತ್ತು, ಸ್ವಲ್ಪ ಗರ್ಭಕೋಶ ಆಪ್ರೇಷನ್ ಇತ್ತು, ಗರ್ಭಕೋಶ ತೆಗ್ದಿದ್ದಾರೆ. ಆಪ್ರೇಷನ್ ಇತ್ತು, ಹುಷಾರಿಲ್ಲದೆ ಸುಮಾರು ದಿನ ನಾನು ವೀಡಿಯೋಗಳು ಹಾಕಿಲ್ಲ, ದಯವಿಟ್ಟು ಕ್ಷಮಿಸಿ. ಹಾಗಾಗಿ ನಮ್ಮ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಈ ಹಿಂದೆ ನಾವು ಇಂದ್ರ ಮನೆ ಅಡುಗೆ ಚಾನಲ್ಗೆ ನೀವು 1700 ಸಬ್ಸ್ಕ್ರೈಬರ್ಸ್ ಇದ್ರಿ. ನನಗೆ 4000 ವಾಚ್ ಅವರ್ ಆಗಿತ್ತು. ಗೊತ್ತಿಲ್ಲದೇ ವಾಚ್ ಅವರೆಲ್ಲ ಡಿಲೀಟ್ ಇದು ಕಮ್ಮಿ ಆಗೋಯಿತು. ಮತ್ತು ನೋಡಿ ಇವಾಗ ಕಬಾಬೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾಗ ನಮಗೆ ಇದಾಗುತ್ತೆ. ಮತ್ತು ಇದು ಕಬಾಬ್ ಮಾಡಿರೋ ಎಣ್ಣೆನೇ, ಅದಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲರ್ ಹಂಗಿದೆ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಆದಮೇಲೆ ನಾವು ತಿರುಗಿಸ್ಕೋಬೇಕಾಗುತ್ತೆ. ತಕ್ಷಣವೇ ತಿರುಗಿಸ್ಬಿಟ್ರೆ ನಮಗೆ ಮಸಾಲೆ ಎಲ್ಲ ಬಿಟ್ಬಿಡುತ್ತೆ ಎಣ್ಣೆಲೆ. ಒಂದು 5 ನಿಮಿಷ ಆದಮೇಲೆ ಒಂದು ಅರ್ಧ ಬೆಂದ ಮೇಲೆ ನಾವು ತಿರುಗಿಸ್ಕೊಂಡಾಗ ನೋಡಿ ಈ ಥರ ಬಿಡಿಯಾಗಿ ಬರುತ್ತೆ. ಈ ಥರ ನೋಡಿ ಮನೆಯಲ್ಲಿ ಅಂಗಡಿ ಮಸಾಲೆ ಪುಡಿ ಇಲ್ದಿರ ಮನೆಯಲ್ಲೇ ಈ ಮಸಾಲೆ ಮಾಡ್ಕೊಂಡು ತಿಂದಾಗ ಆರೋಗ್ಯಕ್ಕೂ ಒಳ್ಳೆಯದಿರುತ್ತೆ. ಮತ್ತು ಅಂಗಡಿ ತೊಗೊಂಬಾರ್ದು, ಮಕ್ಕಳಿಗೆ ಮಾಡಿಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ. ಮತ್ತು ನೋಡಿ ಈ ಥರ ಕರಿಬೇವಿನ ಸೊಪ್ಪು ಹಾಕ್ದಾಗ ಮತ್ತೆ ಕರಿಬೇವಿನ ಸೊಪ್ಪು ಹಾಕಿದೆ. ಸ್ಮೆಲ್ ಚೆನ್ನಾಗಿರುತ್ತೆ, ನೋಡೋಕ್ಕೆ ಕಲರು ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವೀಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ವೀಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ನಮ್ಮ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿದ್ರೆ ನಮಗೆ ವಿಡಿಯೋ ಇನ್ನೂ 4 ಜನ ನೋಡೋದಕ್ಕೆ ಯೂಟ್ಯೂಬ್ ಸಪೋರ್ಟ್ ಮಾಡುತ್ತೆ. ನಾನು ಹಂಗೆ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದೇ ಒಂದು ಮುದ್ದೆ ಮಾಡ್ತಿದ್ದೀನಿ. ಒಂದೇ ಒಂದು ಮುದ್ದೆ ಮಾಡೋದಕ್ಕೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ನಾನು 2 ಕಪ್ ನೀರು ಹಾಕಿದ್ದೀನಿ. ನೀರು ಕುದ್ದಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. 1 ಕಪ್ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಹಸಿಟ್ಟು ಹಾಕಿದಾಗ ಇದು ಕರೆಕ್ಟಾಗಿರುತ್ತೆ. ಮುಂಡೆ ಕಟ್ತೀರ ಮತ್ತು ಗಂಟಾಗದೆ ಮುದ್ದೆ ಕರೆಕ್ಟಾಗಿರುತ್ತೆ. ನನಗೆ ಜಾಸ್ತಿ ಮುದ್ದೆ ಮಾಡೋದಕ್ಕಾಗೋದಿಲ್ಲ, ಕಾಲು ಕುತ್ಕೊಂಡು ಮಾಡೋದಕ್ಕಾಗೋದಿಲ್ಲ. 1-2 ಮುದ್ದೆ ಆದರೆ ನಾನು ಮಾಡ್ಕೊಂಬಿಡ್ತೀನಿ ಈ ಥರ ನೋಡಿ. ಮತ್ತು ಇದಕ್ಕಿಂತ ನಾವು ನುಚ್ಚಾಕಿ ಅನ್ನ ಹಾಕಿ ನಾವು ಮುದ್ದೆ ಮಾಡ್ಕೊಂಡು ತಿಂದರೆ ಕೂಡ ಚಿಕನ್ನು ಮಟನ್ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಮನೇಲಿ ತಿನ್ನೋದಿಲ್ಲ ಅವರು, ಹಾಗಾಗಿ ನಾನು ಬರೀ ರಾಗಿ ಹಿಟ್ಟಿನ ಮುದ್ದೆ ಮಾಡ್ತಾಯಿದ್ದೀನಿ. ನನಗೆ ಅನ್ನ ಹಾಕಿ ಮಾಡೋ ಮುದ್ದೆ ಆದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನುಚ್ಚಾಕಿ ಮಾಡೋ ಮುದ್ದೆ ತುಂಬ ಜಾಸ್ತಿ ನುಚ್ಚಾಕಿ ಸ್ವಲ್ಪ ಹಿಟ್ಟು ಹಾಕಿ ಮುದ್ದೆ ಮಾಡಿದಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತಂಗಳು ಮುದ್ದೆಗೆ ಸಾರು, ಚಿಕನ್ ಸಾರು, ಮಟನ್ ಸಾರಿಗೆ, ತಂಗಳು ಮುದ್ದೆಗೆ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗೆ, ಪೂರಿಗೆ, ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನೈಸಾಗಿ ಬಂದಿದೆ ಮುದ್ದೆ. ಈ ಥರ ಮಾಡ್ಕೊಳ್ಳಿ.
ಆರೋಗ್ಯ ಚೆನ್ನಾಗಿರುತ್ತೆ. ಮುದ್ದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶುಗರು ಬಿ ಪಿ ಇರೋರಿಗೆಲ್ಲ ತುಂಬ ಒಳ್ಳೆಯದಿದು. ದಯವಿಟ್ಟು ವೀಕ್ಷಕರೇ, ನಾನು ತುಂಬ ಎಳಿತಾ ಇದ್ದೀನಿ ಅಂದ್ಕೊಂಬೇಡಿ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಹಾಗಾಗಿ ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೊಟ್ಟಿಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾನು ಹುಷಾರಾಗಿ ಬಂದೆ ಮನೆಗೆ. ಆಗ ಆಪ್ರೇಷನ್ನು ಸಕ್ಸಸ್ ಆಯಿತು. ಮತ್ತು ಆರೋಗ್ಯವಾಗಿದ್ದೀನಿ, ಸ್ವಲ್ಪ ಪರವಾಗಿಲ್ಲ. ಇನ್ಮೇಲೆ ಯಾವಾಗಲೂ ವಿಡಿಯೋ ಮಾಡಿ ಹಾಕ್ತೀನಿ. ನಮಗೆ ಹೀಗೆ ಸಪೋರ್ಟ್ ಮಾಡಿ. ನೋಡಿ ಜಾಮೂನ್ ಹೇಗಿದೆ ಅಂತ. ಎಲ್ಲರೂ ಜಾಮೂನ್ ತಿನ್ನಿ, ಸ್ವೀಟ್ ತಿನ್ನಿ. ಅನ್ನನೂ ಆಗಿದೆ, ಜಾಮೂನ್ ಆಗಿದೆ, ಮುದ್ದೆ ಆಗಿದೆ, ಚಿಕನ್ ಸಾರಾಗಿದೆ, ಎಲ್ಲನೂ ತೋರಿಸಿದ್ದೀನಿ. ರಾಗಿ ಮುದ್ದೆ ಇದೆ ನೋಡಿ, ಚಿಕನ್ ಸಾರು, ಕಬಾಬು, ಮುದ್ದೆ ಎಲ್ಲನೂ ಏನೇನು ಮಾಡಿದ್ದೆ ಎಲ್ಲನೂ ಹಾಕ್ತಿದ್ದೀನಿ ತಟ್ಟೆಗೆ. ನೋಡಿ ಹೀಗಿದೆ ಅನ್ನ, ಮುದ್ದೆ, ಸಾರು, ಜಾಮೂನು, ಕಬಾಬು ಎಲ್ಲ ರೆಡಿ ಇದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.